ಶಿಡ್ಲಘಟ್ಟ ತಾಲೂಕಿನ ಕುಂಬಿಗಾನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕಾಳನಾಯಕನಹಳ್ಳಿ ಗ್ರಾಮದ ಪುರಾತನ ಪ್ರಸಿದ್ಧ ಶ್ರೀ ಬಸವೇಶ್ವರ ಸ್ವಾಮಿ ದೇವಾಲಯದ ಆವರಣದಲ್ಲಿ ಭದ್ರಾಚಲಂ ಮಾದರಿಯ ಶ್ರೀ ಸೀತಾರಾಮಾಂಜನೇಯ ಸ್ವಾಮಿ ದೇವಾಲಯವನ್ನ ನಿರ್ಮಿಸಿ ವೈದಿಕ ವಿಧಿ ವಿಧಾನಗಳೊಂದಿಗೆ ಪ್ರತಿಷ್ಠಾಪನೆ ನಡೆಸಿ ಭಕ್ತರ ದರ್ಶನಕ್ಕೆ ಮುಕ್ತಗೊಳಿಸಲಾಯಿತು. ದೇವಾಲಯದಲ್ಲಿ ವಿಶೇಷ ಪೂಜೆ, ಹೋಮ, ಹವನ ಸೇರಿದಂತೆ ಧಾರ್ಮಿಕ ಕಾರ್ಯಕ್ರಮಗಳು ನೆರವೇರಿದ ಬಳಿಕ ಭಕ್ತರಿಗೆ ದೇವರ ದರ್ಶನಕ್ಕೆ ಅವಕಾಶ ಕಲ್ಪಿಸಲಾಯಿತು. ಕಾರ್ಯಕ್ರಮದಲ್ಲಿ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಮುಖಂಡ ಪುಟ್ಟು ಆಂಜನಪ್ಪ ವಿಶೇಷ ಅತಿಥಿಯಾಗಿ ಭಾಗವಹಿಸಿ ಶ್ರೀ ಸೀತಾರಾಮಾಂಜನೇಯ ಸ್ವಾಮಿ ದರ್ಶನ ಪಡೆದು ವಿಶೇಷ ಪೂಜೆ ಸಲ್ಲಿಸಿ ಪ್ರಸಾದ ಸ್ವೀಕರಿಸಿದರು. ಈ ವೇಳೆ ಮಾತನಾಡಿದ ಪುಟ್ಟು ಆಂಜನಪ್ಪ, ಸನಾತನ ಧರ್ಮದಲ್ಲಿ ಇಂದಿನ ಕಾಲದಿಂದಲೂ ಗ್ರಾಮಗಳಲ್ಲಿನ ಶ್ರೀರಾಮ ಮಂದಿರಗಳು ಭಜನೆ ಕೀರ್ತನೆಗಳ ಮೂಲಕ ಜನರ ಮನಸ್ಸಿಗೆ ಶಾಂತಿ, ನೆಮ್ಮದಿ ಮತ್ತು ಒಗ್ಗಟ್ಟಿನ ಸಂಕೇತವಾಗಿದ್ದವು. ಅದೇ ಗತ ವೈಭವವನ್ನು ಮರುಕಳಿಸುವ ಉದ್ದೇಶದಿಂದ ಗ್ರಾಮದಲ್ಲಿ ಶ್ರೀ ಸೀತಾರಾಮಾಂಜನೇಯ ಸ್ವಾಮಿ ಪಟ್ಟಾಭಿಷೇಕ ಮೂರ್ತಿಯನ್ನು ಪ್ರತಿಷ್ಠಾಪಿಸಿರುವುದು ಸಂತಸದ ಸಂಗತಿ. ಶ್ರೀರಾಮನ ಕೃಪೆಯಿಂದ ಗ್ರಾಮಕ್ಕೆ ಸುಖ, ಶಾಂತಿ ಮತ್ತು ಸಮೃದ್ಧಿ ದೊರೆಯಲಿ ಎಂದು ಹೇಳಿದರು. ಗ್ರಾಮದ PLD ಬ್ಯಾಂಕ್ ನಿರ್ದೇಶಕ KM ಭೀಮೇಶ್ ಮಾತನಾಡಿ, ಕಳೆದ 4 ವರ್ಷಗಳಿಂದ ಶಿವನ ದೇವಾಲಯದಲ್ಲಿ ಪೂಜೆಗಳು ನಡೆಯುತ್ತಿದ್ದು, ಇದೀಗ ಬಸವೇಶ್ವರ ಸ್ವಾಮಿ ದೇವಾಲಯದ ಆವರಣದಲ್ಲಿ ಶ್ರೀ ಸೀತಾರಾಮಾಂಜನೇಯ ಸ್ವಾಮಿ ದೇವಾಲಯದ ಪ್ರತಿಷ್ಠಾಪನೆಯಾಗಿರುವುದರಿಂದ ಗ್ರಾಮಕ್ಕೆ ಹೆಮ್ಮೆಯ ವಿಚಾರವಾಗಿದೆ. ಗ್ರಾಮದ ಎಲ್ಲರ ಸಹಕಾರದಿಂದ ಕಾರ್ಯಕ್ರಮ ವಿಜೃಂಭಣೆಯಿಂದ ನೆರವೇರಿದ್ದು, ಈ ಶುಭ ಕಾರ್ಯಕ್ರಮಕ್ಕೆ ನಮ್ಮ ನಾಯಕ ಪುಟ್ಟು ಆಂಜನಪ್ಪ ಭಾಗವಹಿಸಿರುವುದು ಸಂತಸ ತಂದಿದೆ. ಶ್ರೀ ಸೀತಾರಾಮಾಂಜನೇಯ ಸ್ವಾಮಿ ಆಶೀರ್ವಾದ ಎಲ್ಲರ ಮೇಲೂ ಇರಲು ಎಂದು ಶುಭ ಹಾರೈಸಿದರು. ಕಾರ್ಯಕ್ರಮದ ಅಂಗವಾಗಿ ಆಗಮಿಸಿದ ಸಾವಿರಾರು ಭಕ್ತರಿಗೆ ಅನ್ನ ಸಂತರ್ಪಣೆ ಹಾಗೂ ಪ್ರಸಾದ ವಿತರಣೆ ನಡೆಯಿತು. ಇದೇ ವೇಳೆ ಗ್ರಾಮಸ್ಥರು ಪುಟ್ಟು ಆಂಜನಪ್ಪ ಹಾಗೂ KMF ಮಾಜಿ ನಿರ್ದೇಶಕ ಶ್ರೀನಿವಾಸ ರಾಮಯ್ಯ ಅವರನ್ನ ಸನ್ಮಾನಿಸಿ ಗೌರವಿಸಿದರು. ಈ ಸಂದರ್ಭದಲ್ಲಿ ಸುಗುಟೂರು ನಾಗೇಶ್ ಗೌಡ, NR ಚಾಕಿ ಸಾಕಾಣಿಕಾ ಕೇಂದ್ರದ ಮಾಲೀಕ ರಮೇಶ್, ಮಂಜುನಾಥ್ ಸೇರಿದಂತೆ ಗ್ರಾಮಸ್ಥರು, ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ದೇವರ ಕೃಪೆಗೆ ಪಾತ್ರರಾಗಿದ್ದರು. देवेभ्यो विददाज्ञायन्त चन्द्रमाः सूर्यो गुरुश्च गुरुत्वं शुक्रं शुभं शनि राहुर्बाहुर्बलं केतुश्च कुलोच्चोन्नति ಇವತ್ತಿನ ದಿವಸ ನಮ್ಮ ಕುಂಬಿಗಾನಹಳ್ಳಿ ಗ್ರಾಮ ಪಂಚಾಯತಿ ಸಂಬಂಧಪಟ್ಟಂಗೆ ಕಾಳನಾಯಕನಹಳ್ಳಿ ಗ್ರಾಮದಲ್ಲಿ ಇವತ್ತು ನಮ್ಮ ಸೀತಾರಾಮಾಂಜನೇಯ ಸ್ವಾಮಿ ದೇವಸ್ಥಾನ ನಾವು ಅಂದ್ಕೊಂಡಿದ್ವಿ. 4 ವರ್ಷಗಳ ಹಿಂದೆನೆ ನಾವು ಶಿವನ ದೇವಸ್ಥಾನ ಜೀರ್ಣೋದ್ಧಾರ ಮಾಡಿ ಕಾರ್ಯಕ್ರಮಗಳನ್ನು ಮಾಡಿ ನಡೆಸ್ಕೊಂತ ಬಂದಿದ್ದೀವಿ. ಅದೇ ರೀತಿಯಾಗಿ ಇವತ್ತಿನ ದಿವಸ ನಮ್ಮ ಈ ಸೀತಾರಾಮಾಂಜನೇಯ ದೇವಸ್ಥಾನಕ್ಕೆ ಪ್ರತಿಷ್ಠಾಪನೆಗೆ ನಾವು ನಮ್ಮ ನಾಯಕರಾದಂಥ ಪುಟ್ಟಣ್ಣವ್ರನ್ನ ಕರೆದಾಗ ಅವರು ಬಹಳ ಏನು ಹಿಂದೆ ಮುಂದೆ ನೋಡಿದಿರ ಬರ್ತೀವಿ ಅಂತೇಳಿ ಬಂದಿದ್ದಾರೆ. ಅವ್ರಿಗೂ ಸಹ ನಾನು ಇವತ್ತು ನಮ್ಮ ಮತ್ತು ನಮ್ಮ ಊರಿನ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಇವತ್ತು ನಮಗೆ ಕಾಳನಾಯಕನಹಳ್ಳಿ ಗ್ರಾಮದಲ್ಲಿ ಬಹಳ ವಿಶೇಷವಾದಂತ ಒಂದು ದಿನ. ಇಲ್ಲಿ ಬಸವೇಶ್ವರ ಸ್ವಾಮಿ ದೇವಸ್ಥಾನ ಬಹಳ ಪುರಾತನ ಪ್ರಸಿದ್ಧ ದೇವಸ್ಥಾನ. ಈ ದೇವಸ್ಥಾನನ ಕಳೆದ ವರ್ಷ ಜೀರ್ಣೋದ್ಧಾರ ಮಾಡಿ ಬಹಳಷ್ಟು ವೈಭವಯುತವಾಗಿ ದೇವಸ್ಥಾನ ನಿರ್ಮಾಣ ಮಾಡಿದಂಥದ್ದು ನಮ್ಮ ಮುಖಂಡರಲ್ಲಿ ನಾವು ನೋಡಿದ್ವಿ. ಆ ದೇವಸ್ಥಾನದ ಆವರಣದಲ್ಲೇ ಈ ದಿನ ಸೀತಾರಾಮಾಂಜನೇಯ ಸ್ವಾಮಿ ಪಟ್ಟಾಭಿಷಕ್ತನಾಗಿ ಇಲ್ಲಿ ಅನಾವರಣಗೊಳಿಸಿರುವಂಥದ್ದು ಬಹಳಷ್ಟು ನಮಗೆ ದೇವರ ದರ್ಶನಕ್ಕೆ ಅವಕಾಶ ಮಾಡಿಕೊಟ್ಟಿರುವಂಥದ್ದು ಆಗಿದೆ. ಜೊತೆಗೆ ವಿಶೇಷವಾಗಿ ಇವತ್ತು ಪೂಜೆ ಹೋಮ ಎಲ್ಲ ಮಾಡಿ ಸಾರ್ವಜನಿಕರಿಗೆ ದೇವರ ದರ್ಶನಕ್ಕೆ ಅವಕಾಶ ಮಾಡಿರುವಂಥದ್ದು. ಆ ರಾಮನ ದಯೆಯಿಂದ ಊರಿಗೆ ಒಳಿತಾಗ್ಲಿ, ತಾಲೂಕಿಗೆ ಒಳಿತಾಗ್ಲಿ, ಎಲ್ರಿಗೂ ಶುಭ ಆಗ್ಲಿ, ಅವನ ಆಶೀರ್ವಾದ, ಅವನ ದಯೆ, ಅನುಗ್ರಹ ನಮ್ಮೆಲ್ಲರ ಮೇಲೆ ಇರ್ಲಿ ಅಂತೇಳಿ ಎಲ್ರಿಗೂ ನಾನು ಶುಭ ಕೋರ್ತೀನಿ. ಈ ರಾಮರ ದೇವಸ್ಥಾನ ವಿಶೇಷವಾಗಿ ಎಲ್ಲಿ ಅಂದ್ರೆ ಒಂದು ರೀತಿ ಮನಃಶಾಂತಿ, ನೆಮ್ಮದಿ ಹುಡ್ಕೊಂಡು ನಾವು ಸಂಜೆ ಆದ್ರೆ ನಮ್ಮ ಹಿಂದೂ ಸನಾತನ ಧರ್ಮದಲ್ಲಿ ಒಂದು ರೀತಿ ಎಲ್ಲರೂ ಸಹ ಸೇರ್ಕೊಂಡು ಊರ್ನವರು ಭಜನೆ ಮಾಡೋಂಥದ್ದು, ಅವನ ಕೀರ್ತನೆಗಳನ್ನ ಆಡೋಂಥದ್ದು, ಮತ್ತೆ ಕಷ್ಟ ಸುಖಗಳನ್ನ ಚರ್ಚೆ ಮಾಡಿಕೊಂಡು ನಮ್ಮಗಳ ಅಭಿವೃದ್ಧಿ ಮತ್ತೆ
ಒಂದು ಉತ್ತಮವಾದಂತ ಸಮಾಜನ ಕಟ್ಟಕ್ಕೆ ಒಂದು ಕೂಡೋದಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಂತ ವಾತಾವರಣ ಹಿಂದಿನಿಂದನೂ ಸಹ ನೋಡ್ಕೊಂಡ್ ಬಂದಿರುವಂತದ್ದು. ಆ ಒಂದು ಬೆಳವಣಿಗೆ ದೇವಸ್ಥಾನದಲ್ಲಿ ನಡೀತಾ ಇದ್ದಿದ್ದನ್ನ ನಾವು ನೋಡಿದ್ವಿ. ಆ ನಿಟ್ಟಿನಲ್ಲಿ ಅದು ಮುಂದುವರಿತಾ ಇರೋಂಥದ್ದು ಮತ್ತೆ ಒಗ್ಗಟ್ಟಿನಲ್ಲಿ ಬಲ ಇರೋಂಥದ್ದು ನಾವು ನೋಡಿದ್ವಿ. ಆ ಒಗ್ಗಟ್ಟಿನ ಬಲ ಈ ದೇವಸ್ಥಾನಗಳ ಒಂದು ಮೂಲ ಅಂತ ನಾನು ಹೇಳೋದಕ್ಕೆ ಬಯಸ್ತೀನಿ. ಆ ನಿಟ್ಟಿನಲ್ಲಿ ಎಲ್ರಿಗೂ ಸಹ ದೇವರು ಒಳ್ಳೇದ್ ಮಾಡ್ಲಿ ಅಂತೇಳಿ ನಾನು ಶುಭ ಹಾರೈಸ್ತೀನಿ. ಜೈ ಶ್ರೀರಾಮ್. ನಾಯಕರಾದಂತಹ ನಮ್ಮ ಸೀನಣ್ಣ ರಾಮಯ್ಯನವರು, ಅವ್ರ ತಂದೆಯವರು ನಮ್ಗೆ ಬಹಳ ಬೇಕಾದಂತವ್ರು. ಅವರ ನೆರಳಲ್ಲಿ ಬಂದಂತವ್ರು ನಾವು. ಇವತ್ತು ಅವ್ರ ಮಗ ಜೊತೆಯಲ್ಲಿ ನಾವು ಇದ್ದೀವಿ. ಇವತ್ತು ಅವರು ಸಹ ಬಂದವರೆ. ಅವ್ರಿಗೂ ಸಹ ನಮ್ಮ ಊರಿನ ಪರವಾಗಿ ನಾವು ಅವ್ರಿಗೂ ಸಹ ಅಭಿನಂದನೆಗಳನ್ನು ಸಲ್ಲಿಸ್ತೇವೆ. ಇನ್ನೊಬ್ಬ ನಮ್ಮ ಸ್ನೇಹಿತರಾದಂತಹ ನಾಗೇಶ್ ಅವರು ಬಂದರೆ ಅವ್ರಿಗೂ ಸಹ ನಾನು ಇವತ್ತು ಈ ಕಾರ್ಯಕ್ರಮಕ್ಕೆ ಬಂದಿರೋದಕ್ಕೆ ಅವ್ರಿಗೂ ಸಹ ನಾವು ಅಭಿನಂದನೆ ಸಲ್ಲಿಸ್ತೇವೆ. ಅದೇ ರೀತಿಯಾಗಿ ಈ ಊರಿನಲ್ಲಿ ನಮ್ಗೆ ಪ್ರಮುಖರಾದಂತಹ ರಮೇಶ್ ಇರ್ಬೋದು, ನಮ್ಮ ರಾಮಚಂದ್ರನ್ ಇರ್ಬೋದು, ಇನ್ನು ಬೇಕಾದಷ್ಟು ಜನ ಈ ಕಾರ್ಯಕ್ರಮಕ್ಕೆ ಎಲ್ಲರೂ ಸಹ ಒತ್ತು ಕೊಟ್ಟು ಎಲ್ಲರೂ ಸಹ ಒಮ್ಮತದಿಂದ ಕೆಲಸ ಮಾಡಿ ಇವತ್ತು ಈ ಊರಿನಲ್ಲಿ ಬೇಕಾದಷ್ಟು ಕಾರ್ಯಕ್ರಮಗಳಾಗ ಎಲ್ರಿಗೂ ಸಹ ನಮ್ಮ ಊರಿನವ್ರಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸಕ್ಕೆ ನಾನು ಪ್ರಯತ್ನ ಮಾಡ್ತೀನಿ. ಅದೇ ರೀತಿಯಾಗಿ ಇವತ್ತು ನಾವು ಬಹಳ ಕಷ್ಟ ಕಾಲದಲ್ಲಿ ಇರುವಾಗ ಇವತ್ತು ನಮ್ಮ ಶಿವನ ದೇವಸ್ಥಾನ ಮೊದಲನೇದಾಗಿ ನಾವು ಮಾಡ್ತಾ ಬಂದ್ವಿ. ಆ ದೇವ್ರನ್ನ ನಮ್ಮ ಕಷ್ಟ ಕಾರ್ಪಣ್ಯಗಳು ಅವ್ನು ಮುಂದೆ ಹೇಳಿದಾಗ ಇವತ್ತು ನಮ್ಮನ್ನ ಗೊತ್ತೇ ಇಲ್ದಂಗೆ ಇಲ್ಲಿ ಗಂಟ ತಂದು ನಿಲ್ಸವನೆ. ಅದಕ್ಕೆ ನಾವು ಮೊದಲನೇದಾಗಿ ಆ ಭಗವಂತಗೆ ನಾನು ಪ್ರಾರ್ಥನೆ ಮಾಡ್ತೀನಿ.